ಉಗ್ರ. ಎಸ್ ಸರ್. ನಾನ್ ಡಾಕ್ಟರ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಯು ಗೋ ಔಟ್. ಓಕೆ ಸರ್. ಡಾಕ್ಟರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಡಾಕ್ಟರ್, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂತು ಸರ್. ವಾಟ್ ಈಸ್ ದ ರಿಸಲ್ಟ್? ಧೈರ್ಯವಾಗಿ ಹೇಳಿ, ಪರವಾಗಿಲ್ಲ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಡಾಕ್ಟರ್, ಜೀವನದಲ್ಲಿ ಹೇಗ್ ಬದುಕಬೇಕು ಅನ್ನೋದು ನಮ್ ಕೈಲಿದೆ. ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನಾನು ಯಾವುದಕ್ಕೂ ಹೆದರೋದಿಲ್ಲ, ಯಾರಿಗೂ ಹೆದರಲ್ಲ. ಧೈರ್ಯವಾಗಿ ಹೇಳಿ. ಸರ್, ನಿಮ್ಗೆ ಬ್ಲಡ್ ಕ್ಯಾನ್ಸರ್. ಸಾವು ತುಂಬಾ ಹತ್ರದಲ್ಲಿದೆ. ಡಾಕ್ಟರ್, ಸಾವು ಕ್ಯಾನ್ಸರ್ ಪೇಷಂಟ್ಗೆ ಮಾತ್ರ ಹತ್ರ ಇರೋದಿಲ್ಲ, ಆ ಸುದ್ದಿ ಕೊಟ್ಟವ್ರ ಎದುರಿಗೆ ನಿಂತಿರುತ್ತೆ. ಡೋಂಟ್ ಕಿಲ್ ಮಿ ಸರ್, ನನ್ನನ್ನು ಸಾಯಿಸಬೇಡಿ. ಡೋಂಟ್ ಕಿಲ್ ಮಿ. ಐ ಆಮ್ ಸೋ ಸಾರಿ ಡಾಕ್ಟರ್. ಈ ವಿಷಯ ನಮಗೂ ನಿಮಗೂ ಮಾತ್ರ ಗೊತ್ತಿರೋದ್ರಿಂದ ನೀವು ಸಾಯಲೇಬೇಕು. ನೋ, ಡೋಂಟ್ ಕಿಲ್ ಮಿ ಪ್ಲೀಸ್. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರ್ಗೆ ಏನಾದ್ರೂ ಸ್ವಲ್ಪ ಸುಳಿ ಸಿಕ್ಕಿದ್ರೆ ಸಾಕು, ಹೆಜ್ಜೆ ಹೆಜ್ಜೆಗೂ ನನ್ನ ಅಳಿವನ್ನೇ ಎದುರು ನೋಡ್ತಿರ್ತಾರೆ. ಆ ರಹಸ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಡೋಂಟ್ ಕಿಲ್ ಮಿ. ಡಾಕ್ಟ್ರು ನಮ್ಮ ಸಂಸ್ಥೆಗೋಸ್ಕರ ಬಹಳ ವರ್ಷಗಳಿಂದ ದುಡಿದಿದ್ದಾರೆ. ದೇವರ ಕುಟುಂಬಕ್ಕೆ ಇವತ್ತೇ 2 ಲಕ್ಷ ರೂಪಾಯಿಗಳನ್ನ ಕಾಣದ ದೇವರ ಸಹಾಯ ಅಂತ ಕಳಿಸ್ಬಿಟ್ಬಿಡಿ. ಈ ಡೆಡ್ ಬಾಡಿನ ಆಕ್ಸಿಡೆಂಟ್ ನಲ್ಲಿ ಸತ್ತ ಹಾಗೆ ಡಿಸ್ಪೋಸ್ ಮಾಡ್ಬಿಡಿ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. Hello? Yes? Speaking.
ಇನ್ ಹೋಗ್ತೀರಾ? ಹೋಗ್ಲೇಬೇಕಾ? ಓಕೆ. ಹೋಗಿ ಅಂದ್ರೆ ಪ್ಲೀಸ್. ಓಕೆ. ಯಾರು ನೀವು? ಸುಶೀಲ ಊಟ ಮಾಡಿದ್ಲ? ಇಲ್ಲ ಅಂದ್ರೆ ಯಾಕೆ? ನಾನು ಎಷ್ಟು ಹೇಳಿದ್ರು ಹಸಿವಿಲ್ಲ ಅಂದ್ಬಿಟ್ಲು. ನನ್ ಗಂಡನ್ನೇ ತಿನ್ಕೊಂಡು ಹೊಟ್ಟೆ ಒಬ್ಬರಿಸ್ಕೊಂಡಿದ್ದೆ. ಇನ್ನು ಊಟ ಆದ್ರೆ ಯಾಕೆ ಬೇಕು? ಈ ಹಾಳು ಹೊಟ್ಟೆಗೆ ಅಂದ್ಬಿಟ್ಲು. ದೇವ್ರನ್ನ ಗುಡಿನಲ್ಲಿ ಕಲ್ಲಾಗಿ ಯಾಕೆ ಕೂರ್ಸ್ಯಾರೆ ಅನ್ನೋದು ನನಗೀಗ ಅರ್ಥವಾಗ್ತಾ ಇದೆ. ಅವನು ಮೈ ಮಾತ್ರ ಕಲ್ಲಲ್ಲ, ಅವನ ಹೃದಯ ಮನಸ್ಸು ಎಲ್ಲ ಕಲ್ಲು. ಅದಕ್ಕೆ ಇವಳು ಬಾಳನ್ನ ಹೀಗೆ ಹಾಳು ಮಾಡ್ಬಿಟ್ಟ. ಬರೀ ಗೈ, ಬರೀ ಹಣೆ, ಕಣ್ಣೀರ್ ಸುರಿಸ್ತಾ ಇರೋ ಅವಳನ್ನ ನೋಡಿದ್ರೆ ನನ್ನ ಹೃದಯನೇ ಒಡೆದೋಗುತ್ತೆ ಕಣೆ. ನೋಡು, ಇನ್ಮೇಲೇನು ಅವಳ ಮೇಲೆ ಮಲ್ಕೋ. ಅವಳು ಈ ಸ್ಥಿತಿಲಿರುವಾಗ ನಮ್ಮ ಸುಖನ ಬಲಿ ಕೊಡ್ಲೇಬೇಕು. ನೀವ್ಯಾಕಿಲ್ಲಿ? ನೀನ್ ಒಬ್ಳೇ ಇದೆಯಲ್ಲಮ್ಮ, ಅದಕ್ಕೆ ನಿನ್ ಜೊತೆ ಇರೋಣ ಅಂತ ಬಂದೆ. ಅಲ್ಲಿ ಅಣ್ಣ ಒಬ್ರೇ? ನಿಮ್ಮ ಅಣ್ಣ ಎಳೆ ಮಗುವೇನಲ್ಲ ಸುಶಿ. ಇನ್ಮೇಲ್ ನಾನು ಇಲ್ಲೇ ಮಲ್ಗೋದು. ಅದಕ್ಕೆ ನಾನು ಏನ್ ಎಳೆ ಮಗು ಅಲ್ಲ. ದಯವಿಟ್ಟು ನಿಮ್ ರೂಮ್ ಹೋಗಿ ಪ್ಲೀಸ್. ಯಾಕೆ ಸುಶೀಲಾ? For more updates, like, comment, subscribe to our channel.